ಇದೇ ನಿಮ್ ಫೈನಲ್ ಡಿಸಿಷನ್ ಆದ್ರೆ ನನ್ನ ಡಿಸಿಷನ್ ಕೇಳಿ. ನನ್ಗೆ ಈ ಕಂಪನಿ, ಶೇರ್ಸ್, ಮನೆ ಯಾವುದೇ ಸಂಬಂಧನೂ ಬೇಕಾಗಿಲ್ಲ. ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಇವಳೇನು ಮಾಡಕ್ಕೆ ಹೊರಟಿದ್ದಾಳೆ? ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ತಾ ಇದ್ದಾಳೆ. ನಾನು ಕಾವೇರಿಯಿಂದ ಆಸ್ತಿ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ರೆ ಇವಳು ಇನ್ನೊಬ್ಬರು ಆಸ್ತಿನೆಲ್ಲ ಕಳ್ಕೊಳ್ಳೋದಕ್ಕೆ ನೋಡ್ತಿದ್ದಾಳಲ್ಲ. ಆಹಾ, ಬಯಸದೆ ಬಂದ ಭಾಗ್ಯ. ಇವರಿಬ್ರು ಮನೆ ಬಿಟ್ಟು ಹೋದ್ರೆ ನಮಗ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಸಿಇಒ ರೇಸ್ನಲ್ಲಿ ಕ್ಯೂ ಕಡಿಮೆ ಆಗುತ್ತೆ. ಆಟ ಆಡ್ದೇನೆ ನಾವು ಗೆದ್ದಂಗಾಗುತ್ತೆ. ನಾವು ಕಂಪ್ಲೀಟ್ ಆಗಿ ಗೆಲ್ಬೇಕು ಅಂದ್ರೆ ಮಲ್ಲಿಕಾ, ಶುರು ಹಚ್ಕೊ ನಿನ್ ನಾಟಕ. ಹೌದು ಮಾವ, ಅದಕ್ಕೆ ಹೇಳೋದು ಸರಿಯಾಗೇ ಇದೆ. ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಸೊಸೆ ಅನ್ನೋದನ್ನು ನೋಡ್ದೆ. ನೆನ್ನೆ ಮೊನ್ನೆ ಬಂದವಳಿಗೋಸ್ಕರ ಅವಳ ಸೇವೆ ಮಾಡೋದಕ್ಕೆ ನಮ್ಮನ್ನ ಗುಲಾಮ್ರನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಾ? ನಮ್ಮನ್ನೆಲ್ಲ ಬಿಟ್ಟು ಇವಳನ್ನ ಸಿಇಒ ಮಾಡಿದಿರಲ್ಲ, ಇದು ಸರಿ ಇಲ್ಲ. ಅದಕ್ಕೆ ಅಂತ ನೀವು ಕೊಟ್ಟ ಕಾರಣನೂ ನಾವು ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ನೀವು ತಗೊಂಡಿರೋ ನಿರ್ಧಾರದಿಂದ ಸಮಾಜ ನಮ್ಮನ್ನ ಆಡ್ಕೊಳ್ಳೋ ತರ ಆಗಿದೆ. ಇದನ್ನ ನಮ್ಗೆ ಅರ್ಗಿಸ್ಕೊಳಕ್ಕೂ ಆಗ್ತಿಲ್ಲ. ಕೊನೆ ಪಕ್ಷ ಈ ಮನೆ ಬಿಟ್ಟು ತೊಲ್ಗೋಣ ಅಂತಂದ್ರೆ ಆ ವಿಲ್ಲಲ್ಲಿ 3 ಪಾಯಿಂಟ್ ಹಾಕಿ ನಮ್ಮನ್ನೆಲ್ಲ ಈ ಮನೇಲೆ ಬಂದ್ಸಿಟ್ಬಿಟ್ಟಿದ್ದೀರಾ. ಯಾರಿಂದನಾದ್ರೂ ಇವಳ ಜೀವಕ್ಕೆ ಅಪಾಯ ಬಂದ್ರೆ ಇಡೀ ಆಸ್ತಿ ಎಲ್ಲ ಟ್ರಸ್ಟ್ ಹೋಗುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲ ಇವಳು ಬಾಡಿ ಗಾರ್ಡ್ ಆಗಿ ಮಾಡಕ್ ಹೊರಟಿದ್ದೀರಲ್ಲ, ಇದು ಸರಿನಾ ಮಾವ? ಮಾನ ಮರ್ಯಾದೆ ಕಳ್ಕೊಂಡು ಇಲ್ಲಿ ಬದುಕೋದಕ್ಕಿಂತ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಬದುಕೋದೆ ಮೇಲು. ತಪ್ಪಾದ ಮದುವೆನ, ತಪ್ಪಾದವಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೊರಟಿದಿರಲ್ಲ, ಸರಿ ಇಲ್ಲ ಮಾವ. ಪ್ರಬಲ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನು ಆಗ್ಲಿಂದ ನೋಟಿಸ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡಬಾರ್ದನ್ನ ಮಾಡಿದ್ದೀನಿ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಕಾವೇರಿಗೆ ಅಪಾಯ ಬಂದ್ರೆ ಈ ಪ್ರಾಪರ್ಟಿ ಎಲ್ಲ ಟ್ರಸ್ಟಿಗೆ ಸೇರುತ್ತೆ ಅಂತ ನಾನು ಬಿಲ್ ಮಾಡಿದ್ದೆ. ಅವಳಿಗೆ ಅಪಾಯ ಬರ್ದಾಗೆ ನೋಡ್ಕೊಂಡ್ರೆ ಆಗ ಯಾವ ಪ್ರಾಬ್ಲಮ್ ಬರಲ್ಲ ತಾನೆ. ಸಂಬಂಧ ಅಂತ ಅನ್ಕೊಂಡ್ರೆ ಬಾಡಿ ಗಾರ್ಡ್ ಅನ್ನೋ ಪ್ರಶ್ನೆನೇ ಬರಲ್ಲ. ಇದೇ ಸಮಸ್ಯೆ ನಿಮ್ಮಲ್ಲಿ ಯಾರಿಗಾದ್ರೂ ಆಗಿದ್ರೆ, ಇದೇ ರೀತಿ ಬಿಲ್ ಮಾಡಿಸಿದ್ರೆ, ಆಗ ನೀವು ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ರಾ? ಹೇಳಿ, ರಿಯಾಕ್ಟ್ ಮಾಡ್ತಿದ್ರಾ?